ಒಂದಿಬ್ರು ಇರ್ತಾರೆ, ಕಾಸ್ಟ್ಯೂಮ್ಸ್ ಕೊಡಕ್ಕೆ ಒಂದಿಬ್ರು ಇರ್ತಾರೆ, ಊಟ ಕೊಡಕ್ಕೆ ಒಂದಿಬ್ರು ಇರ್ತಾರೆ. ಎಲ್ಲದಕ್ಕೂ ಒಂದೊಂದಷ್ಟು ಜನ ಅಪಾಯಿಂಟ್ ಆಗಿರ್ತಾರೆ ಅವ್ರನ್ನ ನೋಡ್ಕೊಳ್ಳೋಕ್ಕೆ. ಒಂದು ಪ್ಯಾಂಪರಿಂಗ್ ಕಿಟ್ಸ್ ಥರ ಅವ್ರನ್ನೆಲ್ಲ ನೋಡ್ಕೋತಾರೆ. ಪ್ರೊಡ್ಯೂಸರ್ ಆಗ್ಬಿಟ್ಟಿದ್ದಾರೆ ಈಗ. ಅವ್ರು ಕೊಡಬೇಕು ಬೇರೆಯವ್ರಿಗೆ ಮೇಕಪ್ಪು, ಅವರು ಗಾಡಿ ಕಳಿಸ್ಬೇಕು, ಅವ್ರ ಕ್ಯಾಮ್ರಾ ತರಿಸ್ಬೇಕು, ಎಲ್ಲದನ್ನು ಅವ್ರು ಮಾಡಬೇಕು. ಈ ಶಿಫ್ಟ್ ಇದೆಯಲ್ಲ, ಈ ರೂಪಾಂತರ ಇದೆಯಲ್ಲ, ಇತ್ತೀಚಿನ ದಿನಗಳಲ್ಲಿ ಆ್ಯಕ್ಟರ್ಸ್ಗಳೇ ಪ್ರೊಡ್ಯೂಸರ್ ಆಗ್ತಾ ಇರೋದು, ಡೈರೆಕ್ಟರ್ಸ್ಗಳೇ ಪ್ರೊಡ್ಯೂಸರ್ ಆಗ್ತಾ ಇರೋದು ಒಂದು ಲೆಕ್ಕಕ್ಕೆ ಅವರ ಜವಾಬ್ದಾರಿಯನ್ನು 1%ಇಂದ 100% ಮಾಡುತ್ತೆ. ನಿಜಕ್ಕೂ ಹೇಳ್ತೀನಿ, ಇಷ್ಟು ದೊಡ್ಡ ದೊಡ್ಡ ಬ್ಯಾನರ್ಗಳು, ದೊಡ್ಡ ದೊಡ್ಡ ನಿರ್ಮಾಪಕರುಗಳು, ನಿರ್ದೇಶಕರ ಜೊತೆ, ಆರ್ಟಿಸ್ಟ್ಗಳ ಜೊತೆ ಈ ಕನ್ನಡ ಚಿತ್ರರಂಗ ಇರ್ಬೋದು, ಭಾರತೀಯ ಚಿತ್ರರಂಗನ ಇಲ್ಲಿ ತನಕ ಎಳ್ಕೊಂಡ್ಬಂದಿದ್ದಾರೆ ಅಂದರೆ ತುಂಬ ಜವಾಬ್ದಾರಿ ಇರುತ್ತೆ, ತುಂಬ ಗಹನವಾಗಿ ತಗೊಂಡೋಗುವಂಥ ವಿಷಯ. ಯಶೋಪ್ರ ಅವ್ರ ಒಂದು ಮಾತು ನನಗೆ ಯಾವಾಗಲೂ ನೆನಪಾಗ್ತಾ ಇರುತ್ತೆ ಈ ನಿರ್ಮಾಪಕಗಳ ಬಗ್ಗೆ. ಯಾಕೆ ನನ್ನ ಸ್ನೇಹಿತ, ನನ್ನ ಸಹೋದರನೇ ಇವತ್ತು ನಿರ್ಮಾಪಕ ಆದಾಗ ತುಂಬ ಆ ಮಾತು ಸದಾ ನನ್ನ ನೆನಪಿಗೆ ಬರುತ್ತೆ. ಯಾವನಿಗೆ ಜೂಜಾಡೋನ್ ಇರ್ತಾನಲ್ಲ ಅವನಿಗೆ ತನ್ನ ಮೇಲೆ ತನಗೆ ನಂಬಿಕೆ ಜಾಸ್ತಿ ಅಂತ. ಆ ಜೂಜಾಡೋನ್ಗೆ ಒಂದು ಗಟ್ಸಿರುತ್ತೆ, ನಂಬಿಕೆ ಇರುತ್ತೆ. ಆ ತನ್ನಂಬಿಕೆ ಯಾರಿಗಿರುತ್ತೋ ಅವನು ಪ್ರೊಡ್ಯೂಸರ್ ಆಗಬೇಕು ಅಂತ. ಆಲ್ ದ ಬೆಸ್ಟ್ ರಾಜು, ಎಂಟರ್ ಟು ದಿಸ್ ವರ್ಲ್ಡ್. ಯಾಕಂದ್ರೆ ನಿರ್ಮಾಪಕರಾಗಿದ್ದಾರೆ. ಬಾನ್ ಸೋಲ್ ಅಂತ ಹೆಸರಿಟ್ಟಾಗ ನಾನು ಇದ್ಯಾಕಿದು ಅಂತ ಹುಡುಕ್ತೆ ಅದ್ರ ಬಗ್ಗೆ ಸ್ವಲ್ಪ. ಅದು ಪುರಾತನ ಕಾಲಘಟ್ಟದಲ್ಲಿ ಯುದ್ಧಕ್ಕೆ ಸ್ಪೈ ಆಗಿ ಬಳಸುವಂಥ ಒಂದು ಹಕ್ಕಿ. ಅದು 12 ವರ್ಷಕ್ಕೊಂದ್ಸಲ ಅದ್ರ ಬ್ರೀಡನ್ನ ಪ್ರೊಡಕ್ಟ್ ಮಾಡುತ್ತೆ, ವಿದೇಶಿ ಹಕ್ಕಿ. ಈಗ ಮೆಟೂರ್ ಕಡೆ ಎಲ್ಲ ತುಂಬ ಇದೆ. ಅದು ಹೋಗಿ ಹೆಸರನ್ನ ಅಂತದಿಟ್ಟಿದ್ದಾರೆ, ಯುದ್ಧಕ್ಕೆ ಬಳಸುವಂಥ ಒಂದು ಸ್ಪೈ ಮಾದರಿಯ ಒಂದು ಹಕ್ಕಿನ ಇಟ್ಕೊಂಡು ಹೊರಟಿದ್ದಾರೆ. ಆ ಹಕ್ಕಿ ಜೊತೆ ಜರ್ನಿ ಚೆನ್ನಾಗಿರಲಿ, ನಿರ್ಮಾಪಕರಾಗಿ ಯಶಸ್ವಿ ಆಗಬೇಕು ಕನ್ನಡ ಚಿತ್ರರಂಗಕ್ಕೆ. ಈ ಥರ ಅವ್ರ ಜೊತೆ ಒಂದು ತಂಡ ಇದೆ. ನನಗೆ ತುಂಬ ಇಷ್ಟ ಆಗಿದೆ ಅಂದರೆ, ರಾಜವರ್ಧನ್ ಅವ್ರೊಬ್ಬರೇ ಬಿಟ್ಟಿಲ್ಲ, ಅವ್ರ ಫ್ರೆಂಡು. ಈಗ ಸಚಿನ್ ಅವ್ರು ಇರ್ಬೋದು, ಇಲಿಯಾಸ್ ಅವ್ರು ಇರ್ಬೋದು, ನಾನಿರ್ಬೋದು, ಇನ್ನೂ ಒಂದಷ್ಟು ಫ್ರೆಂಡ್ಸ್ ಇದ್ದಾರೆ. ಅವರೆಲ್ಲ ಮುಂದೆ ಗೊತ್ತಾಗ್ತಾರೆ. ಒಂದು ತಂಡ, ಒಳ್ಳೆ ಸ್ನೇಹಿತರ ತಂಡ, ಅಭಿರುಚಿ ಇರೋರ ತಂಡ ಬೆನ್ನ ಹಿಂದೆ ಇದೆ. ಒಂದು ಪ್ಯಾಷನ್ ಇರೋರು ಬೆನ್ನ ಹಿಂದೆ ಇರೋದ್ರಿಂದ ಬಹುಶಃ ನಮಗೆ ಬಜೆಟು, ಮಾರ್ಕೆಟಿಂಗು, ಆ ಸಿನಿಮಾ ನಿರ್ಮಾಣ ಕಾರ್ಯದಲ್ಲಿ ಏನೇನು ಬೇಕೋ, ಕ್ರಿಯೇಟಿವ್ ಆಸ್ಪೆಕ್ಟ್ಸಲ್ಲಿ ಏನೂ ತೊಂದರೆನೇ ಆಗೋದಿಲ್ಲ ಅನ್ನೋದು ಇದುವರೆಗೂ ನನಗೆ ಗೊತ್ತಾಗಿದೆ. ಅಷ್ಟು ಭರವಸೆ ಬಂದಿದ್ದರಿಂದ ಎಲ್ಲರೂ ಸೇರಿ ಕೈ ಹಾಕಿದ್ರು. ಸೊ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತು ನನ್ನ ಪರವಾಗಿ, ಚಿತ್ರರಂಗದ ಪರವಾಗಿ ನಿರ್ಮಾಣಕ್ಕೆ ಕೈ ಹಾಕಿರೋದ್ರಿಂದ ಅದು ಅವ್ರ ತಂದೆಯವರ ಕನಸು. ರಾಜವರ್ಧನ್ ಫಸ್ಟ್ ನೀವು ಆ್ಯಕ್ಟ್ ಮಾಡಿದ್ದು ಗೊತ್ತಾ ನಿಮಗೆ? ಎಲ್ಲ ಆ್ಯಕ್ಟ್ ಮಾಡಿದ್ದೀರ ಅಂತ ಇದನ್ನ ಇಲ್ಲೇ ಹೇಳಬೇಕು ಅಂತ ನಾನು ಇಷ್ಟು ವರ್ಷದಲ್ಲಿ ಹೇಳಿಲ್ಲ ಅದನ್ನು. ನಿಮ್ಮ ತಂದೆಯವರು ನನಗೊಂದು ಇಂಟರ್ವ್ಯೂಗೆ ಬಂದಿದ್ರು. ನಿಮ್ಮ ತಂದೆ ಪ್ರೊಡಕ್ಷನಲ್ಲಿ ನೀವು ತೊಟ್ಲಲ್ಲಿದ್ದಾಗ ಆ್ಯಕ್ಟ್ ಮಾಡಿಸಿದ್ದಾರೆ. ಆ ಫೋಟೋ ನನ್ನ ಹತ್ರ ಇದೆ. ತೊಟ್ಲಲ್ಲಿದ್ದಾಗ ಇವ್ರ ತಂದೆ ಆ್ಯಕ್ಟ್ ಮಾಡಿಸಿದ್ದಾರೆ. ಅಂದರೆ ಅವ್ರ ತಂದೆ ಕನಸದು ಥಿಯೇಟ್ರಿಂದ ಬಂದು ರಂಗಭೂಮಿಯ ಹಿನ್ನೆಲೆ ಇರೋರು. ಅದು ರಂಗಭೂಮಿ ಅನ್ನೋದೇ ಅದೊಂದು ದೊಡ್ಡ ಚಂಡ ಮದ್ದಲೆ. ಅದು ಅಲ್ಲಿಂದ ಬಂದು ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿ, 100 ಸಿನಿಮಾಗಳಲ್ಲಿ ಮಾಡಿ, ಇವತ್ತು ಅವ್ರ ತಂದೆಗೆ, ತಾಯಿಗೆ ಅದೆಷ್ಟು ಸಂತೋಷ ಆಗ್ತಾ ಇರ್ಬೋದು. ತನ್ನ ಮಗ ಪ್ರೊಡಕ್ಷನ್ ಕಂಪನಿ ಮಾಡ್ತಾ ಇದ್ದಾರೆ, 4 ಜನ ಕೆಲಸ ಕೊಡ್ತಾ ಇದ್ದಾರೆ. ಅದರಲ್ಲಿ ಮೊದಲ ನಿರ್ದೇಶಕರಾಗಿ ನನ್ನ ಸೆಲೆಕ್ಟ್ ಮಾಡಿದ್ದಕ್ಕೆ ಅವ್ರಿಗೆ, ನಿರ್ಮಾಪಕರಿಗೆ ಶಿರಸಾಷ್ಟಾಂಗ ಧನ್ಯವಾದಗಳು. ನಿರ್ಮಾಪಕರಾಗಿ ಈಗ ಜಾವ ವಿಷಯಕ್ಕೆ ಬರೋದಾದರೆ, ರಾಜವರ್ಧನ್ ಅವ್ರಿಗೆ ನಾನು 2 ಕತೆ ಹೇಳಿದ್ದೆ. ಅದು ಬಂದುಬಿಡುತ್ತೆ. 2 ಕತೆ ಹೇಳಿದ್ದೆ. ನಾವು 5-6 ವರ್ಷಗಳಿಂದ ಸ್ನೇಹಿತರು. ಹೆಂಗೆ ಸ್ನೇಹ ಆಯಿತು, ಯಾಕೆ ಸ್ನೇಹ ಮುಂದುವರಿತು ಅನ್ನೋದನ್ನ ನಾನು ಇಲ್ಲಿ ಹೇಳಬಾರ್ದು. ಯಾಕಂದ್ರೆ ಸೆನ್ಸಾರಲ್ಲಿ ತೊಂದರೆ ಆಗ್ತದೆ, ಸಾರ್ವಜನಿಕ ಮಾಧ್ಯಮಗಳಲ್ಲಿ. ಆ ಥರದ್ದು ಒಂದು ಬಾಂಧವ್ಯ ನಮ್ಮದು. ಒಂದು ಪುರಾತನ ಸ್ನೇಹಿತರ ಥರ, ಪ್ರಾಚೀನ ಕಾಲದ ಗೆಳೆಯರ ಥರ ಈ 5 ವರ್ಷದಲ್ಲಿ ಇಬ್ಬರು ಆಗೋದ್ವಿ. ಒಂದು ಸಲಿಗೆ, ಇಬ್ಬರ ನಡುವೆನೂ ಒಂದು ಸಲಿಗೆ, ಒಂದು ನಂಬಿಕೆ ಬಂತು. ಹಾಗಾಗಿ 2 ಕಥೆಗಳನ್ನು ಅವ್ರಿಗೆ ಹೇಳಿದೆ. ಅವರು ಒಂದು ಮಗು ಥರ ಕ್ಯಾರೆಕ್ಟರ್. ಅದು ಹೆಂಗೆ ಬಿಚ್ಚುಗತ್ತಿ, ಮರವಣ್ಣ ನಾಯಕ ಕತ್ತಿ ಎಲ್ಲ ಹಿಡ್ಕೊಂಡು ಬರುತ್ತೋ, ವೈಯಕ್ತಿಕವಾಗಿ ಅದು ಒಂದು ಮಗು ಥರ. ಈ 2 ಕತೆ ನಂಗೆ ಬೇಕು. ಈ ಬಿಸ್ಕೆಟ್ ಕೊಟ್ಟರೆ ಮಾರಿಗಳು ಬೇಕಾ, ಈ ಪ್ಯಾಕೆಟ್ ಹಿಂಗೆ 2 ನಂಗೆ ಬೇಕು. ಇದನ್ನ 2 ಹೇಳ್ಬೇಡಿ. ವಾರಕ್ಕೊಂದ್ಸಲ ಫೋನ್ ಮಾಡೋದು, ಈ ಕತೆ ನೀವು ಯಾರು ಹೇಳ್ತಾರ ತಾನೆ? ಇಲ್ಲ, ನಾನೇ ಮರ್ತು ಬಿಟ್ಟಿದ್ದೀನಿ ರಾಜು, ಬಿಟ್ಬಿಡಿ, ನಾನು ಯಾರು ಕೇಳಲ್ಲ. ಮತ್ತೆ ಬಂದರು, ಒಂದು ಲಾಸ್ಟ್ ಇಯರ್ ಬಂದ್ಬಿಟ್ಟಿಲ್ಲ. ಇಲ್ಲ, ಫಸ್ಟ್ ನಾವು ಈ ಕತೆ ಮಾಡೋಣ, ಅದಾದ ನಂತರ ಆ ಕತೆಗೆ ಮುಂದುವರೋಣ. ಯಾಕಂದ್ರೆ ಅದು ತುಂಬ ದೊಡ್ಡ ಕ್ಯಾನ್ವಾಸ್ ಬೇಕು, ತುಂಬ ದೊಡ್ಡ ಎಕ್ಸ್ಪೆರಿಮೆಂಟ್, ಅದು ತುಂಬ ದುಡ್ಡು ಖರ್ಚಾಗುತ್ತೆ. ಆಮೇಲೆ ನನಗೂ ತುಂಬ ಪ್ರಿಪರೇಷನ್ ಬೇಕು, ಆರ್ಟಿಸ್ಟ್ಗಳೆಲ್ಲ ಬೇರೆ ಥರ ಬರ್ತಾರೆ. ಸೊ ಈ ಕತೆನ ಕೂತು ಫೈನಲ್ ಮಾಡಿದ್ವಿ. ಕ್ಯಾರೆಕ್ಟರೈಸೇಷನ್ಗಳೆಲ್ಲ ಮಾಡಿ ಮುಗಿಸಿದ್ಮೇಲೆ ಇದರೊಳಗೆ ನಾಯಕಿ ಪಾತ್ರ ಬರುತ್ತೆ. ಇದು ವಿಲನ್ನ, ಹೀರೋಯಿನ್ನ, ಇದೇನು ಅಂತಾನೆ ಗೊತ್ತಾಗ್ತಾ ಇಲ್ಲ. ಇದು ಬೇರೆ ಥರ ಒಂದು ಡಿಸೈನ್ ಆಗಿದೆ. ಇದನ್ನ ಯಾರು ಮಾಡ್ತಾರೆ ಅಂತ ಕೇಳಿದ್ರು ಅವರು. 1 ವರ್ಷದಿಂದ ಇದನ್ನ ಕೇಳಿದ್ರು ಅವರು, ಅವರೇ. ಇದನ್ನ ಕೇಳಿದ್ಮೇಲೆ ನಾನು ಹೌದಲ್ವಾ, ಇದನ್ನ ಯಾರು ಕೇಳೋದು? ಹೋದರೆ ನನಗೆ ಬಹುಶಃ ಈ ಪಾತ್ರ ಯಾರಿಗಾರ ಹೇಳಿದ್ರೆ ನನಗೆ ಅವ್ರು ಹೊಡಿಬೋದು. ಹೀರೋಯಿನ್ಗಳು ಇಂಗ್ಲೀಷಲ್ಲಿ ಬೈತಾರೆ, ನನಗೆ ಇಂಗ್ಲೀಷ್ ಅರ್ಥ ಆಗಲ್ಲ, ಬೈಸ್ಕೊಂಡು ನಾನು ಬರ್ಬೋದು. ಈ ಥರ ಇದೆ ಎಕ್ಸ್ಪೆರಿಮೆಂಟು. ಈಗ ನಾನು ಯಾರಿಗೂ ಕೇಳಿ ಹೆಂಗೆ ಒಪ್ಸೋದು? ಈಗ ಪ್ರೊಡ್ಯೂಸರ್ನ ಒಪ್ಪಿಸ್ಬೇಕಲ್ಲ, ನಾನು ಹೀರೋಯಿನ್ ಒಪ್ಸಿದ್ದೀನಿ ಅಂತ. ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾ ನೋಡೋದು ಇವರಿಬ್ಬರೇ ಇರೋರು.
ಇಲ್ಲಿ ಹುಡುಕದು ಎಲ್ಲಿ ಹುಡುಕದು, ನಾವು ಇಲ್ಲಿ ಕೈಲಿ ಬೆಣ್ಣೆ ಇಟ್ಕೊಂಡು ಎಲ್ಲೆಲ್ಲ ಹುಡುಕ್ತಾ ಇದ್ದೀನಲ್ಲ. ನಾನು ಒಂದ್ಸಲ ನಾನು ರಾಗಿಣಿ ಅವ್ರನ್ನ ಮೀಟ್ ಮಾಡ್ಬೇಕಲ್ಲ ಅಂತ. ಯಾಕೆ ಅಂದ್ರೆ ಇವರು ಅಲ್ಲ ನೋಡ್ತಾ ಇರ್ತೀನಲ್ಲ ರಾಜು, ಮಾತಾಡೋಣ ಒಂದ್ಸಲ ಪ್ಲೀಸ್ ಮೀಟ್ ಮಾಡೋಣ ಅಂದೆ. ಕರ್ಕೊಂಡು ಹೋದ್ರು. ಇವ್ರು ಬಂದ್ರು. ಈ ಕಥೆ ಹೇಳೋದು ಬೇಡ ಮೊದಲೇ, ಯಾಕಂದ್ರೆ ಪ್ರೊಡ್ಯೂಸರು ಹೀರೋ, ಅವ್ರ ಎದುರುಗಡೆ ಒಬ್ಬರು ಹೀರೋಯಿನು, ಅವ್ರ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ. ಅಂಥವ್ರ ಬಾಯಿಂದ ಇದನ್ನು ಯಾವನ್ ಮಾಡ್ತಾನೆ ಅಂತ ಕೇಳ್ಬಿಟ್ರೆ ಈಗ ಬೇರೆ ಹಾಕ್ಬಿಡ್ತಲ್ಲ ಅಂದ್ಬಿಟ್ಟು ಮೊದಲೊಂದು ಕಥೆ ಹೇಳಿದೆ ನೋಡಿ. ಒಂದು 20 ನಿಮಿಷದಲ್ಲಿ ಒಂದು ಲೈನ್ ಹೇಳ್ತೀನಿ ನಿಮಗೆ. ಮೇಲ್ಕೋಟೆಯಿಂದ ಡೆಲ್ಲಿಗೆ ನೀವು ನಡ್ಕೊಂಡು ಹೋಗ್ಬೇಕು, ಒಂದು ಸೀರೆ ಹಿಡ್ಕೊಂಡು. ಡೆಲ್ಲಿ ಯಾರೊಬ್ರು ನಿಮಗೆ ಸಿಗ್ತಾರೆ. ಇದು ನಿಜವಾಗ್ಲೂ ಭಾರತದಲ್ಲಿ ನಡೆದಿರುವಂಥ ಘಟನೆ 80ರ ದಶಕದಲ್ಲಿ ಅಂತ ಹೇಳಿ ಇವ್ರು ಅವ್ವಾರ್ಬಿಟ್ರು. ಏನು ಡೆಲ್ಲಿ ಟು ಏನು ಮೇಲ್ಕೋಟೆ ಟು ಡೆಲ್ಲಿ ಟು ವಾಕಿಂಗ್. ಇವರು ತುಂಬ ಇಂಗ್ಲೀಷ್ ಚೆನ್ನಾಗಿ ಬರುತ್ತೆ, ನನಗೆ ಅದು ಅರ್ಥವೇ ಆಗಲ್ಲ. ಮೋಸ್ಟ್ ಅದೊಂದು ಪ್ರಾಬ್ಲಮ್ ಆಗ್ಬೋದು. ಅಷ್ಟು ಇಂಗ್ಲೀಷಲ್ಲಿ ಬೈದರು. ಇದು ಈಗ ಮಾಡೋಕ್ಕಾಗೋದಿಲ್ಲ, ಇದು ದಿಸ್ ಇಸ್ ಪಿಚಿಂಗ್ ದಸ್ ದಿಸ್ ಇಸ್ ಐ ವಿಲ್ ಡೂ ದಟ್ ಇನ್ ದ ನೆಕ್ಸ್ಟ್ ಅವ್ರು ಕಾಲ್ ಟೈಮ್ ಅಂತೆಲ್ಲ ಅಂದರು. ಏನಾರ ಮಾಡ್ಕೋತಾ ಈಗ ಇನ್ನೊಂದು ಕತೆ ಹೇಳ್ತೀನಿ ಅಂದರೆ ಅಷ್ಟೊಂದು ರಾಂಗ್ ಆಗ್ಬಿಟ್ಟೆ. ಈಗ ಒಂದು ಪಿಚ್ ಸೆಟ್ ರೆಡಿ ಆಗಿದೆ, ಈಗ ಸ್ಟೇಜಿಗೆ ಮಾಡಿದ್ದೀನಿ ಕತೆನ ಅಂದ್ಬಿಟ್ಟು ನೆಕ್ಸ್ಟು ಜಾವ ಕತೆ ಹೇಳಿದೆ. ಅದು ಹೇಳಿದ ತಕ್ಷಣ ಹೇಳೋದು ಯು ಆರ್ ಇನ್ಸ್ಪೈರ್ಡ್ ಬೈ ಮೀ, ನೀವು ನಂದು ಕತೆ ಬರ್ದಿದ್ದೀರ ಅಂತ. ಇಲ್ಲ ಮೇಡಮ್, ನಾನು ಬರ್ದು. ನಾನೊಂದು ಮಾತು ಹೇಳಿದೆ ಅವರಿಗೆ, ಚಿತ್ರರಂಗದಲ್ಲಿರುವ ಅಥವಾ ಯಾವುದೇ ಕ್ಷೇತ್ರದಲ್ಲಿರುವ ಹೆಣ್ಣು ಮಕ್ಕಳಿಗೆ ಎಷ್ಟು ಒತ್ತಡ ಬೀಳುತ್ತೆ. ಈ ಮೇಲ್ಚಾವನಿಸಮ್ ಈ ಸಮಾಜದಲ್ಲಿ ಏನೆಲ್ಲ ಫೈಟ್ ಮಾಡಬೇಕಾಗುತ್ತೆ, ಅದನ್ನ ಹೇಗೆಲ್ಲ ತಡ್ಕೋಬೇಕಾಗುತ್ತೆ. ಮತ್ತೆ ಬ್ಲಾಕಲ್ಲಿ ಇರಬೇಕು ಮನುಷ್ಯ, ಇಲ್ಲ ವೈಟಲ್ಲಿ ಇರಬೇಕು, ಗ್ರೇಗೆ ಹೇಗೆ ತಳ್ಳಿಬಿಡ್ತಾರೆ. ಅದರ ಹೋರಾಟ ಏನು. ನಾನು ನಿಮ್ಮನ್ನು ಹತ್ತಿರದಿಂದ ನೋಡಿಲ್ಲ, ಆದರೆ ನಾನು ಬೇರೆ ಥರದ್ದು ಒಂದು ರೂಪದಲ್ಲಿ ಇರೋದರಿಂದ ನಾನು ಅದನ್ನೆಲ್ಲ ನೋಡಿದ್ದೀನಿ. ಅದು ನಿಮಗೆ ತುಂಬ ಸಾಮ್ಯತೆ ಬರ್ತಾ ಇದೆ. ಇದು ಬೇರೆ ಥರ ಅನ್ಸೋ ಕ್ಯಾರೆಕ್ಟರ್ ಆಗಿರೋದ್ರಿಂದ ನಿಮಗೆ ಹೇಳ್ತಾ ಇದ್ದೀವಿ ಒಂದು ಚಾಲೆಂಜ್ ಇದೆ ಅಂತ. ರಾಜವರ್ಧನ್ ಕ್ಯಾರೆಕ್ಟರ್ ಹೇಳ್ತಿದ್ರು, ಆಮೇಲೆ ಅವ್ರಿಗೊಂದು ಟೆಸ್ಟ್ ಕೊಟ್ಟಿದ್ದೆ. ಸೊ ಅದೆಲ್ಲ ಹೇಳಿದ್ಮೇಲೆ ಸೀನ್ ಟು ಸೀನ್ ಹೇಳ್ಬಿಡಿ ಅಂದರು. ರಾಜವರ್ಧನ್ ಹೇಳಿದೆ, ರಾಜವರ್ಧನ್ ರೋಡಿ ಮಾಡ್ಕೋಬೇಕು ಹೇಳಿ. ಅಲ್ಲ ಇದು ಸೀನ್ ಟು ಸೀನ್ ಕೇಳ್ತಾ ಇದ್ದಾರಲ್ಲ ಹೆಂಗೆ, ಆಮೇಲೆ ಒಪ್ಕೊಳ್ಳೋದು ಏನು ಮಾಡೋದು ಅಂತ. ನಂಗೆ ಚೆನ್ನಾಗಿ ಗೊತ್ತು ಇದನ್ನು ಒಪ್ಕೊಳ್ಳೋದು ಕಷ್ಟ ಇದೆ ಅಂತ. ಸರಿ ಅಂತ ಧೈರ್ಯ ಮಾಡಿ ಒಂದು ವಾರ ಬಿಟ್ಟು ತುಂಬ ಮೆಲೋ ಡೌನ್ ಆಗಿ, ತುಂಬ ಸಾಫ್ಟ್ ಆಗಿ, ಅಲ್ಲಿ ಇರೋ ಕ್ರೌರ್ಯನ, ಅಲ್ಲಿ ಬರೋ ಒತ್ತಡನ, ಆ ಪಾತ್ರಕ್ಕೆ ಬರೋ ಸವಾಲುಗಳನ್ನೆಲ್ಲ ನಾನು ತುಂಬ ಸಬ್ಬಿನ ಥರ ಹೇಳ್ತೀನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.